ನೋಡಿ ಈ ಥರ ಒಂದು ಕಪ್ಪು ದಾರ ತಗೊಳ್ಳಿ. ಇದಕ್ಕೆ 9 ಗಂಟು ಹಾಕಿ 9 ಗಂಟು ಹಾಕ್ಬಿಟ್ಟು ನೀವು ಕ್ಯಾಶ್ ಇಡೋ ಬೀರು ಮತ್ತು ಎಲ್ಲಿ ನೀವು ಕ್ಯಾಶ್ ಇಡ್ತೀರೋ ಅಲ್ಲಿ 9 ಗಂಟು ಹಾಕ್ಬಿಟ್ಟು ಆಂಜನೇಯಂದು ಕುಂಕುಮ ಸಿಗುತ್ತೆ ನಿಮಗೆ, ಎಲ್ಲಿ ಹೋದರೂ ದೇವಸ್ಥಾನಗಳಲ್ಲಿ ಸಿಗುತ್ತೆ. ಈ ಥರ 9 ಗಂಟು ನಾಟ್ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ದೇವ್ರ ಹತ್ರ ಇಟ್ಬಿಟ್ಟು ನೀವು ಬೀರು ಬಾಗಿಲು ಎಲ್ಲಿ ಇರುತ್ತಲ್ವ, ಬೀರುಲಿಟ್ಟರೆ ಬೀರೋದು 9 ಗಂಟೆಗೂ ಈ ಥರ 9 ಗಂಟು 3 6 ನಮ್ಮೂರು ಹಾಕ್ಬಿಟ್ಟು ಆ ಗಂಟುಗಳಿಗೆ ನೀವು ಆಂಜನೇಯ ಸ್ವಾಮಿದು ಎಲ್ಲೋದ್ರೂ ಈಚೆ ಕಡೆ ಆಂಜನೇಯ ಸ್ವಾಮಿ ಇರುತ್ತಲ್ವ ಅಲ್ಲಿ ಬಲಗಾಲದ್ದು ಕುಂಕುಮನ ಇಡಬೇಕು. 3 6 8 10 9 ಗಂಟೆ ಹಾಕ್ಬಿಟ್ಟು ಆ ಗಂಟುಗಳಿಗೆಲ್ಲ ನೀವು ಮಂಗಳವಾರ ದಿವಸ ಮಾಡಿದ್ರೆ ತುಂಬ ಒಳ್ಳೆಯದು. ಮಾಡಿ ನಿಮ್ಮ ಮನೇಲಿ ಯಾವಾಗಲೂ ಲಕ್ಷ್ಮೀ ನೆಲೆಸಿರುತ್ತೆ. ನೋಡಿ ಈ ಥರ ನನಗೆ ಗಾಳಿ ಮಂತ್ರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೇಳಿದ್ರೆ ಕೊಟ್ಟರು, ದುಡ್ಡು ಕೊಟ್ಟರೆ ಕೊಡ್ತಾರೆ. ನೋಡಿ ಈ ಥರ 11 ಗಂಟೆಗೂ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು 9 ಗಂಟೆಗೂ ಈ ಥರ ಹಾಕಿ ಇಡಿ. ಅದರ ಕುಂಕುಮನ ಇಟ್ಬಿಟ್ಟು ನೀವು ಎಲ್ಲಿ ಕ್ಯಾಶು ಇಡ್ತೀರಲ್ಲ ಅದ್ರ ಕೀ ನೇತಾಕ್ತಿರಲ್ವ ಡೋರು, ಅದಕ್ಕೆ ಇದನ್ನು ಕಟ್ಟಬೇಕು. ಕಟ್ಟಿ ನೋಡಿ ನೀವೇ ದುಡ್ಡು ನಿಲ್ಲೋದನ್ನ ಹೇಳ್ತೀರ ನನಗೆ. 9 ಗಂಟೆಗೂ ಈ ಥರ ಇಡಿ. ಇಟ್ಬಿಟ್ಟು ಅದ್ರ ಬೀಗ ಇದ್ದರೆ ಬೀಗಕ್ಕೆ ನೇತಾಕಿ, ಇಲ್ಲಾಂದರೆ ಹಂಗೆ ಅದು ಡೋರ್ ಹಿಂಗೆ ಓಪನ್ ಮಾಡ್ತೀವಲ್ಲ ಅಲ್ಲೇ ಕಟ್ಟಿದ್ರೂ ತುಂಬ ಒಳ್ಳೆಯದು. ಕಟ್ಟಿ ನೋಡಿ ನೀವೇ ಹೇಳ್ತೀರ. ಇದು ಚಿಕ್ಕದು ಒಂದೊಂದು ರೆಮಿಡಿ ಅಂತ ನಾನು ಹೇಳ್ತೀನಿ, ನಾನು ಯೂಸ್ ಮಾಡ್ತೀನಿ, ಅದಕ್ಕೋಸ್ಕರ ನಿಮಗೆಲ್ಲ ಹೇಳ್ತೀನಿ. ಹಿಂಗೆ ಇಟ್ಬಿಟ್ಟು ಅದನ್ನು ಎತ್ಕೊಂಡೋಗಿ ಅದಕ್ಕೆ ಕಟ್ಟಬೇಕು. ಮಂಗಳವಾರ ಸ್ನಾನ ಮಾಡಿ ಅಲ್ಲೋಗಿ ದೇವ್ರ ಮುಖ ಬಂದರೆ ಈ ಥರ ಕುಂಕುಮ ಕೊಡ್ತಾರೆ. ಇದನ್ನು ಇಟ್ಟು ಪೂಜೆ ಮಾಡಿ ಕಟ್ಟಿ ಡೋರ್ಗೆ, ನಾನು ಬೀರು ಡೋರ್ಗೆ ಕಟ್ಟಿದ್ದೀನಿ. ನನಗೆ ತುಂಬ ಒಳ್ಳೆಯದಾಗಿದೆ, ನೀವು ಒಳ್ಳೆಯದಾಗಲಿ ಅಂತ ಹೇಳ್ತಾಯಿದ್ದೀನಿ.